ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಚಿಕನ್ ಫ್ರೈ ಹೇಗೆ ಮಾಡೋದು ಅನ್ನೋ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಒಂದು ಈರುಳ್ಳಿ, 2 ಮೀಡಿಯಮ್ ಟೊಮೆಟೊ, 4 ಹಸಿಮೆಣಸು, ಒಂದು ಅರ್ಧ ಬೆಳ್ಳುಳ್ಳಿ, ಅರ್ಧ ಗಡ್ಡೆ ಆಯಿತಾ. ಆದಮೇಲೆ 1-2 ಕಡ್ಡಿ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಹಾಗೆ ಒಂದು ಇಡೀ ಚಕ್ಕೆ, ಏಲಕ್ಕಿ 3 ಲವಂಗ, ಗರಂ ಮಸಾಲೆ, ಅರಶಿನ, ಆಯಿಲ್, ಸಾಲ್ಟ್, ಚಿಲ್ಲಿ ಪೌಡರ್, ಹಾಗೆ ಸಾಂಬಾರ್ ಪುಡಿ, ಪೆಪ್ಪರ್ ಪೌಡರ್, ಹಾಗೆ ಕೊತ್ತಂಬರಿ ಸೊಪ್ಪು, ಚಿಕನ್, ನೀರು. ಪ್ಯಾನಿಗೆ ಆಯಿಲನ್ನು ಹಾಕ್ಕೊಳ್ಳಿ. ಆಯಿಲ್ ಒಂದು ಸ್ವಲ್ಪ ಬಿಸಿ ಆಗಲಿ ಆಯಿತಾ. ಚಕ್ಕೆ, ಒಂದು 3 ಏಲಕ್ಕಿ, 3 ಲವಂಗ ಹಾಕಿದ್ದೀನಿ. ಇದು ಬಂದು ಫ್ಲೇವರಿಗೆ ಆಯಿತಾ. ಇದು ಒಳ್ಳೆಯ ಫ್ಲೇವರ್ ಕೊಡ್ತದೆ ಅಂತ ನಾವು ಇದನ್ನ ಹಾಕೋದು ಅಂಥದ್ದು. ಹಾಗೆ ನಾನು ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಆನಿಯನ್ನ ಹಾಕ್ತಾ ಇದ್ದೇನೆ. ಹಾಗೆ ಒಂದು 4 ಹಸಿಮೆಣಸು ಹಾಕ್ತೇನೆ, 1-2 ಕಡ್ಡಿ ಕರಿಬೇವು ಹಾಕ್ತೇನೆ, ಹಾಗೆ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಕ್ತೇನೆ. ಇವಿಷ್ಟನ್ನು ಫ್ರೈ ಮಾಡೋಣ. ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆಗ್ತಾ ಜೊತೆಗೆ ಚಿಕನ್ನ ಹಾಕ್ಕೊಳ್ಳಿ. ಚಿಕನ್ ಹೀಗೆ ಹಾಕೊಳ್ಳೋದ್ರಿಂದ ಒಂದು ಗ್ಯಾಸ್ ಸಹ ಸೇವ್ ಆಗ್ತದೆ, ಸಿಲಿಂಡರು. ನೆಕ್ಸ್ಟ್ ಇನ್ನೊಂದು, ಚಿಕನ್ ಕೂಡ ಆಯಿಲಲ್ಲಿ ಫಾಸ್ಟಾಗಿ ಬೇಗ ಬೇಯ್ಕೊಳ್ಳುತ್ತೆ. ನೀರಲ್ಲಿ ಬೇಯೋಗಿಂತ ಆಯಿಲಲ್ಲಿ ಚಿಕನ್ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನೀವು ಮೊದಲಿಗೆ, ನಾನು ಅದಕ್ಕೋಸ್ಕರ ಹೀಗೆ ಚಿಕನ್ ಹಾಕ್ಬಿಡ್ತೀನಿ. ಚಿಕನ್ ಜೊತೆಗೆ ಒಂದೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಹಾಕಿಬಿಟ್ಟು ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ, ಸ್ಟವ್ನ ಸಿಮ್ಮಲ್ಲಿ ಇಟ್ಕೋಬೇಕು. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಎಲ್ಲ ಚಿಕನಿಗೂ ತಾಗಬೇಕು. ಹಾಗಾದಮೇಲೆ ನಾನು 1.5 ಸ್ಪೂನ್ ಉಪ್ಪು ಹಾಕ್ತೇನೆ ಆಯಿತಾ. ಇದೇ ಚಿಕ್ಕ ಚಮಚದಲ್ಲಿ ಹಾಕೊಳ್ಳುವಂಥದ್ದು. ಇದು ಸಹ ಹಾಗೆ ಫುಲ್ ಎಲ್ಲ ಚಿಕನಿಗೂ ಉಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪ್ರತಿಯೊಂದು ಅದನ್ನ ಚಿಕನಿಗೆಲ್ಲ ತಾಗಬೇಕು ಸುತ್ತು. ಹಾಗೆ ಮಿಕ್ಸ್ ಕೊಡಿ ಆಯಿತಾ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಈ ಚಿಕನ್ ಅನ್ನೋದು ವೈಟ್ ಕಲರ್ ಬರಬೇಕು. ಲೈಕ್ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇಲ್ಲೊಂದು ಪೀಸ್ ಕಾಣಿಸ್ತಾ ಇದೆಯಾ. ನಾನು ಮೀಡಿಯಮ್ ಸೈಜ್ 2 ಟೊಮೆಟೊನ ಇದಕ್ಕೆ ಹಾಕ್ತಾ ಇದ್ದೇನೆ ಚಿಕನಿಗೆ. ನಿಮಗೆ ಗ್ರೇವಿ ಬೇಕು ಅಂದರೆ, ತುಂಬ ದಪ್ಪ ಗ್ರೇವಿ ಬೇಕು ಅಂದರೆ ಟೊಮೆಟೊನ ಪ್ಯೂರಿ ಹಾಗೆ ಮಾಡಿಕೊಂಡು ಸಹ ರುಬ್ಬಿಟ್ಟು ಹಾಕೋಬೋದು. ಅದರ್ವೈಸ್ ಈ ರೀತಿ ಕೂಡ ಹಾಕೋಬೋದು. ನಾನು ಹೀಗೆ ಟೊಮೆಟೊನ ಚಾಪ್ ಮಾಡಿ ಹಾಕಿದ್ದಷ್ಟೇ. ನಾವು ಒಂದೊಂದು ಟೈಮು ಅದನ್ನ ನಾನು ಟೊಮೆಟೊನ ಪ್ಯೂರಿ ಮಾಡಿ ಹಾಕ್ತೇನೆ, ಒಂದೊಂದು ಟೈಮ್ ಈ ರೀತಿ ಚಾಪ್ ಮಾಡಿ ಹಾಕ್ತೇನೆ ಆಯಿತಾ. ಸ್ವಲ್ಪ ಟೊಮೆಟೊ ಸಹ ಬೇಯಲಿ ಆಯಿತಾ, ಸ್ಮೂತ್ ಆಗಬೇಕು. ಸ್ವಲ್ಪ ಬೇಯಲಿ, ಹುಳಿ ಎಲ್ಲ ಬಿಡುತ್ತೆ. ಟೊಮೆಟೊ ಹುಳಿ ಎಲ್ಲ ಬಿಡ್ಕೋಬೇಕು ಚಿಕನ್ಗೆ. ಅರ್ಧ ಚಮಚ ಗರಂ ಮಸಾಲ ಪೌಡರನ್ನು ಹಾಕ್ತಾ ಇದ್ದೇನೆ ನೋಡಿ. 1/4 ಸ್ಪೂನ್ ಪೆಪ್ಪರನ್ನು ಹಾಕ್ತಾ ಇದ್ದೇನೆ. ಹಾಗೆ ಇದರಲ್ಲಿ 1.5 ಸ್ಪೂನ್ ನಾನು ಸಾಂಬಾರು ಪುಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಒಂದು ಟ್ವಿಸ್ಟ್ ಅಂದರೆ ಧನಿಯಾ ನಾನು ಹಾಕ್ತಾ ಇಲ್ಲ ಇದು ಚಿಕನ್ ಡ್ರೈಗೆ. ಯಾಕಂದರೆ ಸಾಂಬಾರು ಪುಡಿ ಹಾಕಿದರೆ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಮತ್ತು ಒಳ್ಳೆ ಸಹ ಟೇಸ್ಟ್ ಬರ್ತದೆ. ಸೊ ಹಾಗಾಗಿ ಈ ರೀತಿ ನಾನು ಟ್ರೈ ಮಾಡ್ತಾ ಇದ್ದೇನೆ ಇವತ್ತು. ಒಂದು ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನ್ ಖಾರ. ನಮ್ಮನೇಲಿ ಖಾರ ಜಾಸ್ತಿ ನಾವು ತಿಂತೇವೆ, ಹಾಗಾಗಿ ಇದಿಷ್ಟನ್ನು ಹಾಕಿಬಿಟ್ಟು, ಚಿಲ್ಲಿ ಪುಡಿ ಹಾಕಿದ್ದು ನಾನು ಹಾಗಾಗಿ ಜಾಸ್ತಿ ಹಾಕಿದ್ದು ಪೆಪ್ಪರೆಲ್ಲ, ಏನಕ್ಕಂದರೆ ನಮ್ಗೆ ಖಾರ ಬೇಕು ಅಂತ. ಸ್ವಲ್ಪ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೀಟಾಗಿ. ಇದು ನೀವು ಧನಿಯಾ ಹಾಕ್ತಿರಲ್ಲ, ಧನಿಯಾ ಹಾಕಿದರೂ ಸಹ ಚೆನ್ನಾಗಿರ್ತದೆ. ಬಟ್ ಧನಿಯಾ ಹಾಕೋದ್ರಿಗಿಂತ ನೀವು ಸಾಂಬಾರು ಪುಡಿ ಹಾಕಿ, ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟು.
ಮತ್ತು ಇನ್ನೊಂದು ಎಂತ ಗೊತ್ತಾ, ನೀವು ಸಹ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಹಾಕಿದ್ರು ಓಕೆ, ಅಥವಾ ನೀವು ಶಾಪಲ್ಲಿ ಸಹ ಪರ್ಚೇಸ್ ಮಾಡಿ ಹಾಕ್ಬೋದು. ನಾನು ಶಾಪಿಂದ ತೊಗೊಬಂದಿದ್ದೆ ಆಯಿತಾ ಸಾಂಬಾರು ಪುಡಿನ. ಎಷ್ಟು ಚೆನ್ನಾಗಿ ಕಲ್ಲರೆಲ್ಲ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ. ಒಂದು ಸ್ವಲ್ಪ ಹಾಗೆ ಬೇಯಲಿ ಸಿಮ್ಮಲ್ಲಿ, ಒಂದು 5 ಮಿನಿಟ್ಸ್ ಸ್ವಲ್ಪ ಬೇಯಲಿ ಆಯಿತಾ. ಆ್ಯಕ್ಚುಲಿ ಚಿಕನ್ ನೀರು ಬಿಟ್ಟಿದೆ ಅಲ್ಲ ಈಗ, ಅದಕ್ಕೆ ಒಂದು ಸ್ವಲ್ಪ ನಾವು ನೀರು ಹಾಕ್ಕೊಳ್ಳೋಣ. ನಾನು ಇದರಲ್ಲಿ ಒಂದು 3/4 ಲೋಟ ನೀರು ಹಾಕ್ತಾಯಿದ್ದೇನೆ. ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ, ಗ್ರೇವಿ ಕಮ್ಮಿ ಬೇಕು ಒಂದು ಸ್ವಲ್ಪ ದಪ್ಪಕ್ಕೆ ಇರಲಿ ನಮಗೆ ಅಂತ ಅನಿಸಿದರೆ ನೀವೇನು ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಆಯಿತಾ. ಮತ್ತು ಇದು ನೀರೆಲ್ಲ ಡ್ರೈ ಆಗಿಬಿಟ್ಟು ಆಯಿಲ್ ಬಿಡುತ್ತೆ, ನಾನು ತೋರಿಸ್ತೀನಿ ನಿಮಗೆ. ಮತ್ತು ಇವಾಗ ಹೀಗೆ ಒಂದು 20 ಮಿನಿಟ್ಸ್ ಬೇಯಲಿ. ಹೀಗೆ ಮಧ್ಯೆ ಮಧ್ಯೆ ಕೈ ಆಡಿಸಿ ಆಯಿತಾ ಫ್ರೆಂಡ್ಸ್. ಈಗ ಕೊನೆಗೆ ನೋಡಿ ಗ್ರೇವಿ ಎಷ್ಟು ತಿಕ್ಕಾಗಿದೆಯಲ್ವಾ, ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಹಾಕಿಬಿಟ್ಟು ಮಿಕ್ಸ್ ಮಾಡ್ತೇನೆ. ಇದು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ನಿಮಿಷ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಇಟ್ಕೊಳ್ಳಿ. ಹೀಗೆ ಸಿಮ್ಮಲ್ಲಿ ಇರಬೇಕು. ಎಷ್ಟು ಚೆನ್ನಾಗಿ ಬಂತು ನೋಡಿ ಗ್ರೇವಿ ಎಲ್ಲ. ಇವಾಗ ಸ್ಟವ್ನ ಆಫ್ ಮಾಡೋಣ. ಇವಾಗ ಚಿಕನ್ ಫ್ರೈ ರೆಡಿ ಆಯಿತು. ಟೇಸ್ಟ್ ನೋಡೋಣ. ನನ್ನ ತಂಗಿ ತಿಂದು ಹೇಳ್ತಾನೆ, ಸೂಪರ್. ಚಿಕನಲ್ಲಿ ನಾ ಬೆಸ್ಟ್ ರೆಸಿಪಿ ತಿಂದಿದ್ದೀನಿ ಅಂತ ಹೇಳಿದ್ರೆ ಚಿಕನ್ ಫ್ರೈ. ತುಂಬ ಚೆನ್ನಾಗಾಯಿತು. ನಮಗೆ ತುಂಬ ಖಾರ ಬೇಕು, ಸೊ ತುಂಬ ಖಾರ ಆಗಿದೆ. ತುಂಬ ಇಷ್ಟ ಆಯಿತು ನಮಗೆ ಈ ರೆಸಿಪಿ. ಪೆಪ್ಪರ್ ಡ್ರೈ ಚಿಲ್ಲಿ ಅಂತಲೇ ಸೇಮ್ ಮಾಡಿ ತಿನ್ನೋದು ಬದಲಿಗೆ ಡಿಫ್ರೆಂಟಾಗಿ ಚಿಕನ್ ಫ್ರೈ ಮಾಡಿ ಚಪಾತಿ ಒಟ್ಟಿಗೆ, ರೈಸ್ ಒಟ್ಟಿಗೆ ಎಲ್ಲ, ಪರೋಟ ಜೊತೆ ಎಲ್ಲ ನೀವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ತುಂಬ ಇದು ಬ್ಯಾಚುಲರ್ಸ್ಗೂ ಕೂಡ ಮಾಡ್ಬೋದು. ತುಂಬ ಈಸಿ ಆಗಿದೆ ಆ್ಯಕ್ಚುಲಿ. ನಾನು ಕೂಡ ಟ್ರೈ ಮಾಡಬೇಕು. ಅಕ್ಕ ಮಾಡಿದ್ದಾಳೆ, ಬಟ್ ನಾನು ಟ್ರೈ ಮಾಡಿಲ್ಲ. ನಾನು ಒಮ್ಮೆ ಟ್ರೈ ಮಾಡ್ತೀನಿ. ನಮಗೆ ಖಾರ ಎಲ್ಲ ಚೆನ್ನಾಗಿ ಇದಾಗಿದೆ, ಗ್ರೇವಿಲೂ ಸಹ ತುಂಬ ಚೆನ್ನಾಗಿ ಬಂದಿದೆ. ಓಕೆ ಲೆಟ್ಸ್, ಈ ವಿಡಿಯೋನ ಮುಗಿಯೋ ಟೈಮ್ಸ್ ಬಂತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ನೋಡ್ತಾ ಇರೋದಾದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಸೊ ದಟ್ ನಿಮಗೆ ನೋಟಿಫಿಕೇಶನ್ಸ್ ಬೇಗನೆ ನಿಮಗೆ ನಮ್ದು ಸಿಗ್ತದೆ. ನಾವು ಊಟ ಮಾಡೋ ಟೈಮ್ ಆಯ್ತು, ನಾವು ಊಟ ಮಾಡ್ತೀವಿ. ತಪ್ಪದೆ ನೀವು ಕೂಡ ಟ್ರೈ ಮಾಡಿ, ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮಾಡಿ. ಓಕೆ ಬಾಯ್.